ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಯ್ಟ್ ಲಾಸ್ ಚಾಲೆಂಜ್ ಡೇ 3. ತುಂಬ ಖುಷಿ ಆಗ್ತಾ ಇದೆ. ನನ್ನ ಒಂದು ಹ್ಯಾಪಿನೆಸ್ ನನ್ನ ಮುಖದಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ಈ 3 ದಿನ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಲೈಫ್ ಸ್ಟೈಲ್ ಅಂತ ಖಂಡಿತ ನೀವು ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ ಇದೆ ಹೇಳೋದು ನಿಮಗೆ, ಸ್ಟಾರ್ಟ್ ಮಾಡಿ ಈ ಥರ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂತ. ಸೊ ನಿಮ್ಮಲ್ಲೇ ಎಷ್ಟೊಂದು ಬದಲಾವಣೆ ಆಗುತ್ತೆ, ನಿಮ್ಮಲ್ಲೇ ಎಷ್ಟೊಂದು ಚೇಂಜಸ್ ಕಾಣಿಸುತ್ತೆ. ಸೊ ನಾನು ಇಷ್ಟು ದಿನ ಸ್ಟಾರ್ಟ್ ಮಾಡಿದರೆ ಎಷ್ಟು ಚೆನ್ನಾಗಿರೋದು ಅನ್ಸೋಕೆ ಶುರು ಆಯಿತು ನನಗಿವಾಗ. ಬಟ್ ನೀವು ಸ್ಟಾರ್ಟ್ ಮಾಡಿ, ಖಂಡಿತ ನನ್ನ ವೆಯ್ಟ್ ಲಾಸ್ ಜರ್ನಿ ಹೇಗೆ ಬರ್ತಿದೆ ಅಂತ ಹೇಳಿ ಒಂದು ಕಮೆಂಟ್ ಮುಖಾಂತರ ಪ್ರೋತ್ಸಾಹ ಕೊಡಿ. ನನಗೂ ಖುಷಿ ಆಗುತ್ತೆ. ಇನ್ನೂ ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕಾ ಅಥವಾ ವೆಯ್ಟ್ ಲಾಸ್ಗೆ ನಿಮ್ಮ ಹತ್ರ ಏನಾದರೂ ಟಿಪ್ಸ್ ಇದ್ದರೂ ಕೂಡ ನೀವು ಕಮೆಂಟಲ್ಲಿ ಹೇಳ್ಬೋದು. ರೆಸಿಪಿಗಳಾಗಿರ್ಬೋದು, ಈ ಥರದ್ದು ರೆಸಿಪಿ ಮಾಡಿ, ಆ ಥರದ್ದು ಮಾಡಿ ಅಂತ ನೀವು ಸಜೆಸ್ಟ್ ಮಾಡ್ಬೋದು ನನಗೆ. ಸೊ ಅದನ್ನು ನಾನು ಟ್ರೈ ಮಾಡ್ತೀನಿ. ಐ ಹೋಪ್ ಈಗ 2 ದಿನದಿಂದ ಎಲ್ರಿಗೂ ಯೂಸ್ಫುಲ್ ಆಗೋ ಥರದ್ದೇ ಶೇರ್ ಮಾಡ್ತಾಯಿದ್ದೀನಿ, ಜೊತೆಗೆ ನನಗೂ ಯೂಸ್ಫುಲ್ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ನಿಮಗೂ ಕೂಡ ಹಾಗೆ ಅನಿಸಿದೆ ಅಂದ್ಕೊಳ್ತೀನಿ. ಇವತ್ತಿನ ವೆಯ್ಟ್ ಲಾಸ್ ಜರ್ನಿಯನ್ನು ಡೇ 3 ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲ್ಯಾಗ್ ಮಾಡೋದು ಬೇಡ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊಂಬನ್ನಿ. ಇದೇ ಥರ ನೀವು ಕೂಡ ಸ್ಟಾರ್ಟ್ ಮಾಡಿ. 21 ದಿನ ಹೇಗಾದರೂ ಆಗಲಿ ಈ ಸಲ ಅದನ್ನು ಸ್ಕಿಪ್ ಮಾಡಲೇಬಾರ್ದು ಅಂತ ನಾನಂತೂ ಡಿಸೈಡ್ ಆಗಿದ್ದೀನಿ. ಸೊ ಚಾಲೆಂಜ್ ಅಂದಮೇಲೆ ಅದನ್ನು ಚಾಲೆಂಜ್ ಥರನೇ ತೊಗೊಂಡು ಮುಗಿಸೋಣ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಥರ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೋಸ್ಕರ, ಈ ವಿಡಿಯೋ ಚಾಲೆಂಜ್ ಮಾಡೋದಕ್ಕೋಸ್ಕರ ಆದರೂ ನಾನು ಆ ಒಂದು ರುಟೀನ್ ಏನಾಗುತ್ತೆ ಅದು ಕಂಟಿನ್ಯೂಟಿ ಬರುತ್ತೆ, ಮತ್ತು ನನಗದು ಒಂಥರ ಅಡಿಕ್ಷನ್ ಥರ ಆಗಿಬಿಡುತ್ತೆ. ಸೊ ಆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಹಾಗೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ 21 ಡೇ ಇದು ಕಂಪ್ಲೀಟಾಗಿ ಸಕ್ಸಸ್ ಆದರೆ ನೆಕ್ಸ್ಟ್ 30 ದಿನದ ಇನ್ನೊಂದು ಥರದ ಚಾಲೆಂಜನ್ನು ನಾನು ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೋಡೋಣ, ಫಸ್ಟ್ ಈ 21 ದಿನ ಸಕ್ಸಸ್ಫುಲಿ ಮುಗಿಸೋಣ. ಅದಾದಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅದು ಇನ್ನೂ ಡಿಫ್ರೆಂಟ್ ಆದಂಥ ವೆಯ್ಟ್ ಲಾಸ್ ಚಾಲೆಂಜ್ ಅದು. ಸೊ ಖಂಡಿತ ಅದರಿಂದ 100% ಬೇಗ ನಾವು ಸಣ್ಣ ಆಗ್ಬೋದು, ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ನಾವು 100%. ಆ ಥರದ ಒಂದು ಚಾಲೆಂಜನ್ನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೀವು ಕೂಡ ಆ ಜರ್ನಿ ಜೊತೆ ಸೇರ್ಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಈಗ ವಿಡಿಯೋ ನೋಡ್ಕೊಂಬನ್ನಿ. ಸೋಂಪು ಹಾಕಿ ಚೆನ್ನಾಗಿ ಕಾಯಿಸಿರೋ 1 ಲೋಟ ನೀರಿಗೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಇವಾಗ ವಾಮ್ ವಾಟರ್ ಬೆಳಗ್ಗೆ ನಾನು ಮಾರ್ನಿಂಗ್ ತಗೋತಾ ಇದ್ದೀನಿ. ಸೋಂಪು ಮತ್ತು ಲೆಮನ್ ಹಾಕಿ ಬಿಸಿನೀರು ವಾಮ್ ವಾಟರ್ ತಗೋತಾ ಇದ್ದೀನಿ ಮಾರ್ನಿಂಗು. ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ರೈಸ್ ಬಾತು ಮತ್ತು ಫ್ರೂಟ್ಸನ್ನು ತಗೊಳ್ತಾ ಇದ್ದೀನಿ. ಸೊ ಅರ್ಧ ಬೌಲಷ್ಟು ರೈಸ್ನ ತಗೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಟೈಮು. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ರೈಸ್ ಬಾತ್, ವೆಜಿಟೇಬಲ್ ರೈಸ್ ಬಾತು, ಸ್ವಲ್ಪ ಆರೆಂಜ್, 2 ಖರ್ಜೂರ ತೊಗೊಂಡಿದ್ದೀನಿ. ಸೊ ರೈಸ್ ಬಾತ್ ಪೋರ್ಷನ್ ಕಮ್ಮಿ ಮಾಡ್ಕೋಬೇಕು ನೋಡಿ. ಒಂದು ಫುಲ್ ಬೌಲ್ ಹಾಕೋಬಾರ್ದು, ಅರ್ಧ ಬೌಲ್ ತೊಗೊಂಡಿದ್ದೀನಿ. ಸೊ ನೀವು ತರಕಾರಿ, ವೆಜಿಟೇಬಲು, ಫ್ರೂಟು, ತರಕಾರಿ ಈ ಥರದ್ದು ನೀವು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೋಬೋದು ಬ್ರೇಕ್ಫಾಸ್ಟಲ್ಲಿ. ಸೊ ಇವತ್ತು ಮನೇಲಿ ಇದ್ದೀನಲ್ವ, ಅದಕ್ಕೆ ರೈಸ್ ತಿನ್ನೋಣ. ಸ್ವಲ್ಪ ಕೆಲಸನೂ ಇದೆ, ಸ್ವಲ್ಪ ಬೇಕು, ಎನರ್ಜಿ ಬೇಕು. ಸೊ ಇದು ಡೈಜೆಸ್ಟ್ ಆಗುತ್ತೆ ಬೇಗ. ಸೊ ಹಂಗಾಗಿ ತರಕಾರಿ ಬಾತ್ ಮಾಡಿದ್ದೆ, ಕಡಿಮೆ ಮಸಾಲೆ ಬಳಸಿ. ರೆಸಿಪಿ ಏನು ಶೇರ್ ಮಾಡಿಲ್ಲ, ಬಾತ್ ರೆಸಿಪಿ ಸಾಮಾನ್ಯವಾಗಿ ಪಲಾವ್ ಎಲ್ಲ ಮಾಡ್ತೀರಲ್ವ, ಆ ಥರದ್ದು ಏನಾದರೂ ಒಂದು ಒಳ್ಳೆ ತರಕಾರಿಗಳನ್ನು ಹಾಕಿ ಇನ್ಕ್ಲೂಡ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಅಂಥೇಳಿ ನೋಡೋಣ. ಇಷ್ಟೇ, ಇನ್ನೂ ರೈಸ್ ಪೋರ್ಷನ್ ಕಮ್ಮಿ ಮಾಡಿದಷ್ಟು ಒಳ್ಳೆಯದು. ಜಾಸ್ತಿ ನೀವು ರೈಸ್ ತಿನ್ನೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಕೆಲವರು ರೈಸ್ ತಿಂದೇ ಇರೋಕ್ಕಾಗಲ್ಲ, ನನಗೂ ಕೂಡ ಆಗಲ್ಲ. ಸ್ವಲ್ಪನಾದರೂ ರೈಸ್ ತಿನ್ನಬೇಕು, ಅಂದರೆ ಹೆವಿ ತಿನ್ನಬೇಡಿ. ಒಂದು ಸ್ವಲ್ಪ ಪೋರ್ಷನ್ಸ್ ಕಮ್ಮಿ ಮಾಡ್ತಾ ಬನ್ನಿ, ಸ್ವಲ್ಪ ಅಭ್ಯಾಸ ಆಗತ್ತೆ ನಿಮಗೆ. ಬಾಯ್ಲ್ಡ್ ರೈಸ್ ಆದರೆ ನೀವು ತಿನ್ಬೋದು, ಎಷ್ಟಾದರೂ ತಿನ್ನಿ, ಏನಾಗಲ್ಲ. ವೈಟ್ ರೈಸ್ ತಿನ್ನುವಾಗ ಸ್ವಲ್ಪ ಪೋರ್ಷನ್ಸ್ ಕಮ್ಮಿ ಮಾಡಿಕೊಂಡೇ ತಿನ್ನಿ. ಮಧ್ಯಾಹ್ನದ ಊಟಕ್ಕೆ 1 ಚಪಾತಿ, ಸೌತೆಕಾಯಿ, 2 ಏಲಕ್ಕಿ ಬಾಳೆಹಣ್ಣು, 1 ಮೊಟ್ಟೆ ಮತ್ತು ಸ್ವಲ್ಪ ಕ್ಯಾರೆಟ್ನ ತೊಗೊಂಡಿದ್ದೀನಿ. ಮಧ್ಯಾಹ್ನ ಸ್ವಲ್ಪ ಕೆಲಸ ಎಲ್ಲ ಮಾಡೋದ್ರಿಂದ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನೀವು ಯಾವ ತರಕಾರಿ, ಫ್ರೂಟ್ಸ್ ಬೇಕಾದರೂ ತಗೋಬೋದು. ಮಧ್ಯಾಹ್ನದ ಲಂಚ್ಗೆ 2 ಏಲಕ್ಕಿ ಬನಾನ, 1 ಸೌತೆಕಾಯಿ, 1 ಕ್ಯಾರೆಟು, 1 ಎಗ್ಗು, 1 ಚಪಾತಿ ಇಷ್ಟು ತೊಗೊಂಡಿದ್ದೀನಿ.
ಮತ್ತು ಡಾಲರ್ ಕೂಡ ಕಂಪ್ಲೀಟ್ ಆಗಿದೆ. ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿದೆ, ಪೇಮೆಂಟ್ ವಿಲ್ ಬಿ ಸೂನ್ ಅಂತ. ಸೊ ಖುಷಿ ಆಗ್ತಿದೆ. ಫಸ್ಟ್ ಪೇಮೆಂಟ್ ತೊಗೊಳಕ್ಕೆ ಕಾಯ್ತಾ ಇದ್ದೀನಿ, ಎಕ್ಸೈಟ್ಮೆಂಟು. ಫಸ್ಟ್ ಪೇಮೆಂಟ್ ಅಂದರೆ ಯೂಟ್ಯೂಬ್ ಪೇಮೆಂಟ್ನ ನಾನು ಖರ್ಚು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಸೊ ನಂದೊಂದು ದೊಡ್ಡ ಕನಸಿದೆ. ಆ ಕನಸಿಗೆ ಈ ಯೂಟ್ಯೂಬ್ ಹಣನ ಸ್ಟೋರ್ ಮಾಡೋಣ, ಕೂಡಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯೂಟ್ಯೂಬಿಂದ ಬರೋ ₹1 ನಾನು ಖರ್ಚು ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಎಷ್ಟು ಬರುತ್ತೋ ಬರಲಿ, ಸಣ್ಣದ್ರಿಂದ ದೊಡ್ಡದು. ಯಾವಾಗಲೂ ನಾವು ಚಿಕ್ಕದ್ರಿಂದ ಫಸ್ಟು ಸ್ಟೆಪ್ ಹತ್ತಿದಾಗಲೇ ನಾವು ಎತ್ತರದ ಲಾಸ್ಟ್ ಸ್ಟೆಪ್ ಹತ್ತಲಿಕ್ಕೆ ಸಹಾಯ ಆಗೋದು. ಹಾಗೆ ಯೂಟ್ಯೂಬಲ್ಲಿ ಚಿಕ್ಕ ಅಮೌಂಟು ದೊಡ್ಡ ಅಮೌಂಟು, ಒಂದು ಅಮೌಂಟ್ ಅಂತ ಪೇಮೆಂಟ್ ಅಂತ ಬರೋಕ್ಕೆ ಶುರು ಆದರೆ ಅದು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅನ್ನೋ ಹೋಪ್ಸು ಮತ್ತು ನಮ್ಮ ಹಾರ್ಡ್ ವರ್ಕು, ನಮ್ಮ ಕೆಲಸ ಇರಬೇಕು. ಆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ಒಂದಲ್ಲ ಒಂದಿನ ದೊಡ್ಡ ಮಟ್ಟದಲ್ಲಿ ನಾನು ಯೂಟ್ಯೂಬ್ ಪೇಮೆಂಟ್ ತಗೋತೀನಿ ಅನ್ಕೋತೀನಿ. ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ ಹೇಳೋದಕ್ಕೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದು ನನ್ನ ಅಕೌಂಟಿಗೆ ಜಮಾ ಆಗಬೇಕು, ಆಗಿಲ್ಲ ಇನ್ನೂ. ಬಟ್ ಡಾಲರ್ ಎಲ್ಲ ಕಂಪ್ಲೀಟ್ ಆಗಿದೆ. ಎಲ್ಲ ನಿಮ್ಮ ಆಶೀರ್ವಾದ, ಹೀಗೆ ಪ್ರೀತಿ ಪ್ರೋತ್ಸಾಹ ಕೊಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಭಾಳ ಆಸೆ ಇದೆ ನನಗೆ ದೊಡ್ಡ ಮಟ್ಟದಲ್ಲಿ ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕು ಅಂಥೇಳಿ. ಅದಕ್ಕೆಲ್ಲ ನೀವೆಲ್ಲ ಸಾಥ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಈಗ ಸ್ನ್ಯಾಕ್ಸ್ ಟೈಮ್ಗೆ ನಾನು ನಿಮಗೆ ಸಿಗ್ತೀನಿ. ಸಂಜೆ ಸ್ನ್ಯಾಕ್ಸ್ಗೆ ABC ಜ್ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೀಟ್ರೂಟು, ಒಂದು ಕ್ಯಾರೆಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಸೋದಿಸ್ಕೊಂಡ್ರೆ ನಿಮಗೆ ಬೀಟ್ರೂಟ್ ಜ್ಯೂಸು ರೆಡಿ ಆಗುತ್ತೆ. ಇದ್ರ ಬೆನಿಫಿಟ್ ತುಂಬ ಇದೆ. ಮೈ ABC ಜ್ಯೂಸ್ ರೆಡಿ. ಈಗ 5:30 ಆಗಿದೆ ಸಮಯ. ಸೊ ನನ್ನ ABC ಜ್ಯೂಸ್ ಕೂಡ ರೆಡಿಯಾಗಿದೆ ಸ್ನ್ಯಾಕ್ಸ್ಗೆ. ತುಂಬಾ ಸ್ಕಿನ್ಗಾಗಿರ್ಬೋದು ಅಥವಾ ನಿಮ್ಮ ವೆಯ್ಟ್ ಲಾಸ್ಗೆ ಈ ಬೀಟ್ರೂಟ್ ಜ್ಯೂಸು ತುಂಬಾ ಯೂಸ್ಫುಲ್. ಇದರಲ್ಲಿ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ 3 ಇದೆ. ಕ್ಯಾರೆಟ್ ತಿನ್ನೋದ್ರಿಂದ ಕಣ್ಣಿಗೆ ತಂಪಾಗತ್ತೆ ಮತ್ತು ಕಣ್ಣಿನ ಒಂದು ದೃಷ್ಟಿ ಚೆನ್ನಾಗಾಗತ್ತೆ. ಬೀಟ್ರೂಟ್ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಆಮ್ಲ ಕೂಡ ಅಷ್ಟೇ, ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಆ್ಯಂಡ್ ನಿಮ್ಮ ಡೈಜೆಷನ್ ಸಿಸ್ಟಮನ್ನು ಸರಿ ಮಾಡುತ್ತೆ. ಸೊ ಹಲವಾರು ಬೆನಿಫಿಟ್ ಇರುವಂಥ ಜ್ಯೂಸ್ ಇದು. ಇದನ್ನು ಆಲ್ರೆಡಿ ಸಪ್ರೇಟ್ ರೆಸಿಪಿ ಕೂಡ ತೋರಿಸಿದ್ದೀನಿ, ಇದರಲ್ಲೂ ತೋರಿಸಿದ್ದೀನಿ, ಚೆಕ್ ಮಾಡಿ ನನ್ನ ವಿಡಿಯೋಗಳಲ್ಲಿ. ಬೀಟ್ರೂಟ್ ಜ್ಯೂಸದ್ದು ABC ಜ್ಯೂಸ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಅದರಲ್ಲೂ ನಿಮಗೆ ಸಿಗುತ್ತೆ. ಇದು ವೀಕ್ಲಿ ಒನ್ಸ್ ಆದರೂ ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಲವಾರು ಬೆನಿಫಿಟ್ಸ್ ಇದೆ ಇದರಲ್ಲಿ, 1-2 ಹೇಳ್ತಾ ಹೋದರೆ ಸಾಕಾಗಲ್ಲ, ಅಷ್ಟು ಬೆನಿಫಿಟ್ಸು ಈ ಒಂದು ಜ್ಯೂಸಲ್ಲಿದೆ. ಸೊ ಟ್ರೈ ಮಾಡಿ. ಈಗ ನನ್ನ ಸಂಜೆಯ ಸ್ನ್ಯಾಕ್ಸ್ ನಾನು ಜ್ಯೂಸ್ನ ಕುಡಿತಾ ಇದ್ದೀನಿ. ಖಾಲಿ ಆಯಿತು. ರಾತ್ರಿಗೆ ಸ್ವಲ್ಪ ಲೈಟಾಗಿ ಏನಾದರೂ ಸಾಂಬಾರು ರೈಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಲ್ಲಿಕಾಯಿ ರಸಮ್ ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಹೋಗುತ್ತೆ ನೈಟ್ ಡಿನ್ನರ್ ಏನು ಮಾಡ್ತೀನಿ ಅಂತ ನೋ ಐಡಿಯಾಸ್, ಅಂದ್ಕೊಂಡಿದ್ದೀನಿ ಅಷ್ಟೇ. 6 ಗಂಟೆ ಹೋಗಿ 1 ಅವರ್, 6ರಿಂದ 7 ಗಂಟೆವರೆಗೂ ಸ್ವಲ್ಪ ವರ್ಕೌಟ್ ಮಾಡ್ಕೊಂಬರ್ತೀನಿ. ಅದಾದಮೇಲೆ ಡಿನ್ನರಲ್ಲಿ ಸಿಗ್ತೀನಿ. ಸಂಜೆ 6 ಗಂಟೆಗೆ ವಾಕಿಂಗ್ ಹೋಗ್ತಾಯಿದ್ದೀನಿ. ಸೊ ವಾಕಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ಮತ್ತೆ ನನ್ನ ರುಟೀನ್ ಕಂಟಿನ್ಯೂ ಆಗುತ್ತೆ. ರಾತ್ರಿ ಊಟಕ್ಕೆ ನೆಲ್ಲಿಕಾಯಿ ರಸಮ್ ಥರ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಬೇಳೆ ಚೆನ್ನಾಗಿ ತೊಳೆದು ಹಾಕ್ಕೊಂಡು, 1 ಈರುಳ್ಳಿ, 1 ಟೊಮ್ಯಾಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 3 ಬೆಟ್ಟದ ನೆಲ್ಲಿಕಾಯಿ, 1-2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲು, ಅರಿಶಿಣದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ 3 ವಿಸಿಲ್ ಇದನ್ನು ಕೂಗಿಸ್ಕೊಳ್ಬೇಕು. ಈಗ ನಾನು 3 ವಿಸಿಲ್ ಕೂಗಿಸ್ಕೊಂಡು ಬರ್ತೀನಿ. ಸೊ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ. ಈಗ ಇದಕ್ಕೆ ಬೇಕಾದಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ನಾನು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರು, 1 ಟೇಬಲ್ ಸ್ಪೂನಷ್ಟು
ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ರಸನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹುಣಸೆ ರಸ ಸೇರಿದ ಮೇಲೆ 1 ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ರುಚಿಯಾದಂಥ ನಿಮಗೆ ರಸಮ್ ಆದರೂ ಅನ್ಬೋದು, ಸಾಂಬಾರಾದರೂ ಅನ್ಬೋದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಬೆಟ್ಟದ ನೆಲ್ಲಿಕಾಯಿ. ಸೊ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಇದು ಡಿನ್ನರ್ಗೆ ಅಂತ ಪ್ರಿಪೇರ್ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಒಂದು ಹಾಫ್ ಬೌಲಷ್ಟು ರೈಸು, ಸಾಂಬಾರು, ಒಂದು ಚಿಕ್ಕದಾಗಿ ಆಮ್ಲೆಟನ್ನು ನನ್ನ ಡಿನ್ನರ್ಗೆ ತಗೊಂಡಿದ್ದೀನಿ. ಫೈನಲಿ ಲಂಚ್ ರೆಡಿಯಾಗಿದೆ. ನಾನು ಲಂಚ್ ಮಾಡ್ತಾಯಿದ್ದೀನಿ. ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ರೈಸ್ ತೊಗೊಂಡಿದ್ದೀನಿ, ವೈಟ್ ರೈಸು, ನೆಲ್ಲಿಕಾಯಿ ರಸಮು ಆ್ಯಂಡ್ ಆಮ್ಲೆಟ್, ಪುಟಾಣಿದೊಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ 1 ಎಗ್ಗಲ್ಲಿ. ಸೊ ಈಗ ಊಟ ಮಾಡಿದರೆ ನನ್ನ ಡಿನ್ನರ್ ಮುಗಿಯುತ್ತೆ. ಸೊ ವೆಯ್ಟ್ ಲಾಸ್ ಡ್ರಿಂಕ್ ಏನು ಮಾಡ್ತೀನಿ ಅಂತ ಹೇಳಿ ಇದಾದಮೇಲೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈಗ ನಾನು ಊಟ ಮಾಡ್ಕೊಳ್ತೀನಿ. ಈಗ ವೆಯ್ಟ್ ಲಾಸ್ ಡ್ರಿಂಕು 1.5 ಲೋಟದಷ್ಟು ನೀರು ಹಾಕಿ 2 ತುಂಚಕ್ಕೆ ಒಂದು 10-15 ಮೆಂತ್ಯ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೊಂಡು ಶೋಧಿಸ್ಕೊಂಡ್ರೆ ನಮಗೆ ವೆಯ್ಟ್ ಲಾಸ್ ಡ್ರಿಂಕ್ ರೆಡಿ ಆಗುತ್ತೆ. ಸೊ ಇದು ಕೂಡ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಟ್ರೈ ಮಾಡಿ. ವೆಯ್ಟ್ ಲಾಸ್ ಡ್ರಿಂಕು ಮೆಂತ್ಯ ಮತ್ತು ಚಕ್ಕೆ ಹಾಕಿ ಮಾಡಿರೋದು. ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೋಬೇಕು, ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ದಿನ ಒಂದೇ ಥರ ಕುಡಿತಾ ಇದ್ರೆ ನಿಮಗೆ ಬೋರ್ ಅನಿಸುತ್ತೆ, ಅದಕ್ಕೆ ಡಿಫ್ರೆಂಟ್ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ಡಿಫ್ರೆಂಟು. ಇಲ್ಲ ನಮ್ಮ ಹತ್ರ ಕೆಲವು ವಸ್ತುಗಳು ಇರಲ್ಲ ಅಂದರೆ ನೀವು ಯಾವುದಾದ್ರೂ ಒಂದನ್ನು ರೆಗ್ಯುಲರ್ ಆಗೂ ಮಾಡ್ಬೋದು. ಡೇ 3 ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಹಾಡಿನ ಮುಖಾಂತರ ಮುಗಿಸೋಣ. ಇನ್ನು ಪ್ರತಿಯೊಂದು ದಿನವೂ ಒಂದೊಂದು ಹಾಡಿನ ಮುಖಾಂತರ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಮುಗಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ಹಾಡು ಇದಾಗಿದೆ. ಪಾನಿನ ಹನಿಯು ಧರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ, ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ, ಮನವೇ ಅರಿಯೇ ಹೃದಯ ತರವೇ, ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿಯೋ, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ she stole my heart away, just ಮಾತಲ್ಲಿ ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭುವಿ ಮತ್ತೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ, ತನ್ನದೆಂಬರೆಕ್ಕಿನ ಬಾನಿಗೊಡ್ಡಿದೆ, ಸೋತಾಯಿ ಸಮಯ ಹಾಡಾಗಿದೆ, ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವು, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ she stole my heart away, just ಮಾತಲ್ಲಿ she took my breath away. ನೋಡ್ಕೊಂಬಂದ್ರಲ್ಲ ವೆಯ್ಟ್ ಲಾಸ್ ಚಾಲೆಂಜ್ ಡೇಸ್ ಆಫ್ 3. ಸೊ ಇವತ್ತು ಖಂಡಿತ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಚಾಲೆಂಜ್ 4th ಡೇಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ
ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.